ಹಾಯ್ ಫ್ರೆಂಡ್ಸ್, ಸುಮಾರು ಜನ ಮೇಣದಳೆನ ಹೆಂಗೆ ಹಾಕೋದು ಫ್ರೇಮ್ಸ್ಗೆ ಅಂತ ಕೇಳ್ತಾ ಇರ್ತೀರಾ. ಇದು ಬಂದು ವ್ಯಾಕ್ಸ್ ಶೀಟ್ ಅಂತೀವಿ. ಇದನ್ನ ಹಾಕ್ಕೊಡೋದ್ರಿಂದ ನಮಗೆ ಬೇಗ ಸ್ಪೀಡಾಗಿ ವ್ಯಾಕ್ಸ್ ಕಟ್ಕೊಳ್ಳುತ್ತೆ ಮತ್ತು ನಮಗೆ ಬೇಗನೂ ಜೇನುತುಪ್ಪ ಸಿಗುತ್ತೆ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಫ್ರೇಮ್ಗೆ ಫಿಕ್ಸ್ ಮಾಡಬೇಕು ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ. ಫಸ್ಟು ಮೇಣದಾಳೆ ಇರಬೇಕು ಮತ್ತು ಫ್ರೇಮ್ ಅಳತೆಗೆ ಇಲ್ಲೇನು ಟಾಪಲ್ಲಿ ಕಾಣಿಸುತ್ತೆ ಟಾಪ್ ತುದಿ ಇಟ್ಕೊಳ್ಳಿ. ಬಾಟಮಲ್ಲಿ ಏನು ಕಾಣಿಸುತ್ತೆ ಬಾಟಮ್ ನೇರಕ್ಕೆ ಕಟ್ ಮಾಡ್ಕೊಳ್ಳಿ ಫುಲ್ಲು. ಹಿಂಗೆ ಲೈಟಾಗಿ ಹಿಂಗಂದ್ರೆ ಮುರಿದೋಗ್ಬಿಡುತ್ತೆ ಅದು. ಇದನ್ನ ಅಳತೆ ಮಾಡ್ಕೊಂಡಿರ್ತೀವಲ್ವ. ಕಟ್ಟಾದಮೇಲೆ 4 ಕಡೆ ಅದ್ರ ಒಂದು 5 mm ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ 4 ಸ್ಟೆಪ್ಪು, ಕೆಳಗಡೆ 4 ಸ್ಟೆಪ್ಪು. ಒಂದು ಅಂದಾಜು ಮೇಲೆ ಕಟ್ ಮಾಡಿ, ಇಷ್ಟೇ ಅಂತ ಏನಿರಲ್ಲ. 5 mm ಕಟ್ ಮಾಡಿ ಈ ಥರ ಮಡ್ಚ್ಕೋಬೇಕು. ನೋಡಿ ಇಲ್ಲಿ ಈ ಥರ ಮಡ್ಚಿ, ಒಂದು ಹಂಗೆ ಒಂದು ಹಿಂಗೆ, ಅಂದರೆ ಆಪೋಸಿಟ್ ಮಡ್ಚಿ. ನೀವು ಜಾಸ್ತಿ ಪೆಟ್ಟಿಗೆ ಇರೋರು ನೈಟ್ ಹೊತ್ತು ಮನೆಯಲ್ಲೇ ಮಾಡಿ ಬೆಳಗ್ಗೆ ಹೊತ್ತು ತೊಗೊಂಡೋಗಿ ಕೊಡ್ಬೋದು. 1-2 ಇರೋರು ಅಲ್ಲೇ ಮಾಡಿ ಅಲ್ಲೇ ಕೊಡ್ಬೋದು. ಈ ಥರ ಮಡ್ಚಬೇಕು. ಮಡ್ಚಿ ಈ ಫ್ರೇಮ್ಗೆ ಕೂರುತ್ತೆ ನೋಡಬೇಕು. ನೋಡಿ ಒಂಚೂರು ಉದ್ದ ಆಗಿರೋದ್ರಿಂದ ಅವಾಗ ನಾವಿಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಅದು ಕಮ್ಮಿ ಬರುತ್ತೆ. ಇಲ್ಲಿದೆಯಲ್ಲ ಈ ಥರ ಒಂಚೂರು ಉದ್ದ ಯಾವ ಸೈಡ್ ಆಗಿರುತ್ತೆ ಯಾವ್ದಾದ್ರು ಒಂದು ಸೈಡು ಒಂಚೂರು ಜಾಸ್ತಿ ಕುಯ್ಕೊಳ್ಳೋದು. ಕಟ್ ಮಾಡ್ಕೋಬೇಕಾದ್ರೆ ಅಳತೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಈ ಥರ ಆಗೋಲ್ಲ. ಇನ್ನೊಂದು 5 mm ಜಾಸ್ತಿ ಕುಯ್ಕೊಂಡು ಇದನ್ನ ಹಿಂಗೆ ಮಡ್ಚ್ಕೋಬೇಕು. ನೋಡಿ ಇವಾಗ ಕರೆಕ್ಟಾಗಿ ಬರುತ್ತೆ. ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಫಸ್ಟು ಒಂದು ಸೈಡು ಒಳಗೆ ತೊಗೋಬೇಕು. ತೊಗೊಂಡು ಸೆಂಟ್ರ್ ಮಾಡ್ಕೋಬೇಕು. ಹಿಂಗೆ ಪ್ರೆಸ್ ಮಾಡೋದು. ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಮುಗೀತು. ಆ ಕಡೆನೂ ಪ್ರೆಸ್ ಮಾಡಿ, ಈ ಕಡೆನೂ ಪ್ರೆಸ್ ಮಾಡಿ, ತಿರ್ಗಾ ಈ ಕಡೆನೂ ಪ್ರೆಸ್ ಮಾಡಿ. ಇಷ್ಟೇ. ಇದಾದಮೇಲೆ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ, ಕೊಡಿ. ನೀವು ತುಂಬ ಉದ್ದ ಆಯಿತು, ತುಂಬ ಉದ್ದ ಆದಾಗ ಸ್ವಲ್ಪ ಕಟ್ ಮಾಡಾಕ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒಂದು ಶೀಟ್ ಡೆಮೋ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಇರೋರು ಡೆಮೋ ಕರೆಕ್ಟಾಗಿ ಓಕೆ ಆಯಿತು ಅಂದಮೇಲೆ ಇದು ಮಾಡ್ಕೋಬೋದು. ಅದು ಇಷ್ಟು ಉದ್ದ ಆಯಿತು. ಇದನ್ನ ಏನು ವೇಸ್ಟ್ ಆಗೋಲ್ಲ, ಯೂಸ್ ಮಾಡ್ಬೋದು ವ್ಯಾಕ್ಸ್. ಇವಾಗ ಹಿಂಗೆ ಮರ್ಚ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಷ್ಟೇ. ಫಿಕ್ಸ್ ಆಯಿತು. ಇದನ್ನ ಫ್ರೇಮ್ಸ್ಗೆ ಕೊಟ್ಟರೆ ಅದೇ ಸ್ಪೀಡಾಗಿ ಕಟ್ಕೊಡುತ್ತೆ. ಕ್ಲೀನಾಗಿ ಸ್ಕ್ವೇರಾಗಿ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಷ್ಟೇ. ಸದ್ಯಕ್ಕೆ ಇಷ್ಟು ಬಂದರೆ ಸಾಕು. ಅದಕ್ಕೇನು ಸಪೋರ್ಟಿವ್ ಇಷ್ಟಿದ್ರೆ ಸಾಕು. ಬಟ್ ಸೆಂಟ್ರ್ ಮಾಡಬೇಕಷ್ಟೆ, ಬೇರೆ ಏನಿಲ್ಲ.